ಡಿ ಕೆ ಶಿವಕುಮಾರ್ ಬಂಡಾಯ ಶಾಸಕರು ಸಲಹೆ ಕೊಟ್ಟವ್ರು. ಏನ್ ಕೊಟ್ಟವ್ರೆ ಅಂದ್ರೆ, ಕಾಂಗ್ರೆಸ್ ಅಲ್ಲಿ ಅಸಮಾಧಾನದ ಕಾವು ಮತ್ತಷ್ಟು ಹೆಚ್ಚಾಯಿತು. ಈ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕೆಲ ಶಾಸಕರು ರಾಜೀನಾಮೆ ಘೋಷಿಸಿರುವ ನಡುವೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಸಮಾಧಾನಿತ ಶಾಸಕರಿಗೆ ತಾಳ್ಮೆಯ ಸಂದೇಶ ಕೊಟ್ಟಿದ್ದಾರೆ. ಲೋಕಭವನಕ್ಕೆ ತೆರಳುವ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಹಿಂದೆ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ನನಗೂ ಸಚಿವ ಸ್ಥಾನ ಕೈತಪ್ಪಿತ್ತು, ಆಮೇಲೆ ನಾನು ಸಚಿವ ಆಗ್ಲಿಲ್ವೇ? ಎಲ್ಲರೂ ತಾಳ್ಮೆಯಿಂದ ಇರಬೇಕು. ಶಾಸಕರು ಹೆಚ್ಚಿದ್ದಾರೆ, ಎಲ್ರಿಗೂ ಒಂದೇ ಬಾರಿ ಅವಕಾಶ ನೀಡೋಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರಿಗೂ ಅವಕಾಶ ಕಲ್ಪಿಸುವ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು. ಇದರ ನಡುವೆಯೇ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದ 20 ಸಚಿವರ ಪಟ್ಟಿಯನ್ನು ಹೈಕಮಾಂಡ್ ಬಿಡುಗಡೆ ಮಾಡಿದ ಬಳಿಕ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಸಚಿವ ಸ್ಥಾನ ಸಿಗದ ಕೆಲ ಶಾಸಕರು ರಾಜೀನಾಮೆ ಘೋಷಿಸಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬೆಳವಣಿಗೆಯನ್ನ ಗಂಭೀರವಾಗಿ ಪರಿಗಣಿಸಿದೆ. ರಾಜೀನಾಮೆ ಬೆದರಿಕೆ ಹಾಕಿರ್ತಕ್ಕಂಥ ಶಾಸಕರ ಕುರಿತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಂದ ವರಿಷ್ಠರು ಮಾಹಿತಿ ಕೇಳಿದ್ದಾರೆ ಎನ್ನಲಾಗ್ತಾ ಇದೆ. ಸಚಿವ ಸ್ಥಾನ ಸಿಗದವರಿಗೆ ನಿಗಮ ಮಂಡಳಿಯಲ್ಲಿ ಸೂಕ್ತ ಜವಾಬ್ದಾರಿ ನೀಡುವ ಮೂಲಕ ಅಸಮಾಧಾನ ಶಮನಗೊಳಿಸಲು ಸೂಚಿಸಲಾಗಿದೆ. ಇದಕ್ಕೂ ಮೀರಿಯೂ ಯಾರಾದರೂ ರಾಜೀನಾಮೆ ಕೊಟ್ರೆ ಅದನ್ನು ಅಂಗೀಕರಿಸುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಎಂಬ ಮಾಹಿತಿಯು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಇತ್ತ ವಿಜಯಪುರ ಜಿಲ್ಲೆಯ ಇಂಡಿ ಕ್ಷೇತ್ರದ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಬೆಳ್ಳೂರು ಗೋಪಾಲ್ ಕೃಷ್ಣ ಕಡೆ ಹೇಳಿದ್ರು, ಹಾಗಾಗಿ ನೋಡಿ ಅವ್ರಿಗೆ ನಿಗಮ ಮಂಡಳಿ ಕೊಡಿ, ಆಗದೆ ಹೋದ್ರೆ ನೀವು ಅವ್ರಿಗೆ ರಾಜೀನಾಮೆ ಈಸ್ಕಳಿ ಅಂತ. ಯಾರೋ 1 ಟೈಮ್ ಗೆದ್ದವ್ರು, 2 ಟೈಮ್ ಗೆದ್ದವ್ರು, 3 ಟೈಮ್ ಗೆದ್ದವ್ರು ಓಕೆ. ಆದರೆ ವಿಜಯನಗರದ ಕೃಷ್ಣಪ್ಪನವ್ರು ಸೀನಿಯರು, ಪ್ರಿಯಾ ಕೃಷ್ಣ ಅವರು ಅಲ್ಲೇ ಬಳಸರ್ MLA ಆಗವ್ರೆ, ಯಶವಂತರಾಯಗೌಡ ಪಾಟೀಲ್ MLA ಆಗವ್ರೆ, ಆಳಂದ BR ಪಾಟೀಲ್ MLA ಆಗವ್ರೆ. ಆ ದೇಶಪಾಂಡೆ ಅವ್ರದ್ದೆಲ್ಲ ಕತೆ ಏನ್ ಮಾಡ್ತೀರಿ ಅಂತ ನಿಗಮ ಮಂಡಳಿ ಕೊಡಕ್ಕಾಗತ್ತ ಅವ್ರೆಲ್ರಿಗೂ? ಬಟ್ ಹೈಕಮಾಂಡ್ ಯಾವ ಲೆಕ್ಕಾಚಾರದ ಮೇಲೆ ಇವೆಲ್ಲ ಮಾಡಿದೆ ಗೊತ್ತಿಲ್ಲ. ಲಾಬಿ ಮಾಡಿದವ್ರು ಕೊಟ್ರ, ನಿಯತ್ತಾಗಿರೋ ಕೊಡ್ಲಿಲ್ವಾ ಅನ್ನೋ ಪ್ರಶ್ನೆಗಳ ಕೆಲವೊಂದು ಹುಟ್ಟಾಕತ್ತೆ. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ 20 ಮಂದಿಯ ಪಟ್ಟಿಯನ್ನು ಪ್ರಕಟಿಸಿದರು. ಇಂದು 19 ಮಂದಿ ಮಾತ್ರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಪಟ್ಟಿಯಲ್ಲಿ ಹೆಸರು ಇದ್ದರೂ MLC ಗಾಯತ್ರಿ ಶಾಂತೇಗೌಡ ಅವರು ಕೊನೆಯ ಕ್ಷಣದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಅಂತಿಮ ಹಂತದಲ್ಲಿ ನಡೆದ ರಾಜಕೀಯ ಬೆಳವಣಿಗೆಗಳ ಪರಿಣಾಮ ಈ ಬದಲಾವಣೆ ನಡೆದಿದೆ ಎನ್ನಲಾಗ್ತಾ ಇದೆ. ಆರಂಭದಲ್ಲಿ ಪ್ರಕಟವಾದ ಸಚಿವರ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು. ಆದರೆ ಪ್ರಮಾಣ ವಚನ ಸಮಾರಂಭಕ್ಕೂ ಮುನ್ನ ಮುಖ್ಯಮಂತ್ರಿ ಕಚೇರಿಯಿಂದ ಅವರಿಗೆ ಯಾವುದೇ ಕರೆ ಬಂದಿಲ್ಲ ಎನ್ನಲಾಗಿದೆ. ಹೀಗಾಗಿ ಪಟ್ಟಿಯಲ್ಲಿ ಹೆಸರಿದ್ದರೂ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಅವಕಾಶದಿಂದ ವಂಚಿತರಾದರು. ಇದರಿಂದ ಕಾಂಗ್ರೆಸ್ ವಲಯದಲ್ಲಿ ಹಲವು ಪ್ರಶ್ನೆಗಳು ಮೂಡಿವೆ. ಮಹಿಳಾ ಕೋಟಾದ ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಕೊನೆಯ ಕ್ಷಣದವರೆಗೂ ತೀವ್ರ ಪೈಪೋಟಿ ನಡೆದಿತ್ತು ಎನ್ನಲಾಗಿದೆ. ಗಾಯತ್ರಿ ಶಾಂತೇಗೌಡ ಅವರ ಹೆಸರಿನ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಉಮಾಶ್ರೀ ಅವರ ಹೆಸರುಗಳು ಪ್ರಮುಖವಾಗಿ ಕೇಳಿಬಂದಿದ್ವು. ಈ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದ್ದು, ರಾಜ್ಯ ನಾಯಕರ ಒತ್ತಡದ ಬಳಿಕ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಕೈಬಿಡುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂತು ಎಂಬ ಮಾಹಿತಿ ರಾಜಕೀಯ ವಲಯದಲ್ಲಿ ಹರಿದಾಡ್ತಿದೆ. ಇದೇ ವೇಳೆ ಸಂಸದ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ಪರವು ಕೊನೆಯ ಕ್ಷಣದಲ್ಲಿ ಲಾಬಿ ನಡೆದಿತ್ತು ಎನ್ನಲಾಗ್ತಾ ಇದೆ. ಮಹಿಳಾ ಪ್ರತಿನಿಧಿತ್ವದ ವಿಚಾರದಲ್ಲಿ ನಡೆದ ಈ ರಾಜಕೀಯ ಲೆಕ್ಕಾಚಾರವೇ ಅಂತಿಮ ಪಟ್ಟಿಯಲ್ಲಿ ಬದಲಾವಣೆಗೆ ಕಾರಣವಾಗಿದೆ ಎಂಬ ಚರ್ಚೆಯೂ ಜೋರಾಗಿದೆ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎದುರು ಭಾವುಕರಾಗಿದ್ರು ಎನ್ನಲಾಗ್ತದೆ. ಯಾವುದೇ ತಪ್ಪು ಮಾಡದಿದ್ರು 4 ವರ್ಷಗಳಿಂದ ಪರಿಷತ್ ನನಗೆ ಅನ್ಯಾಯವಾಗಿದೆ, ಈಗ ಸಚಿವ ಸ್ಥಾನದಲ್ಲೂ ಅವಕಾಶ ಕೈತಪ್ಪಿದೆ, ಒಮ್ಮೆ ಅವಕಾಶ ನೀಡಬೇಕು ಅಂತ ಮನವಿ ಮಾಡಿ ಕಣ್ಣೀರಿಟ್ಟಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಅವ್ರ ಮೊನ್ಮನೇಶ ಕೋರ್ಟ್ನ ಆದೇಶದ ಪರಿಣಾಮ, ತೀರ್ಪಿನ ಪರಿಣಾಮ MLC ಆಗವ್ರೆ. ಮತ್ತೀಗ ಮಂತ್ರಿಯಿಂದ ಬಹಳ ಖುಷಿ ಆಗಿದ್ರು. ಒಂಥರ ವಿಚಿತ್ರ ಇದು, ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಂತ. ಇನ್ನು ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ ಹಾಗೂ ವಿಜಯನಗರ ಶಾಸಕ ಕೃಷ್ಣಪ್ಪ ಅವರಿಗೆ ಸಂಪುಟದಲ್ಲಿ ಅವರಿಬ್ಬರು ಯಾರೋ ಒಬ್ರು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಅಸಮಾಧಾನಗೊಂಡ ಬೆಂಬಲಿಗರು ಹಾಗೂ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು ಬೆಂಗಳೂರಿನಲ್ಲಿ. ಅದು ಅವರ ಕ್ಷೇತ್ರ ವಿಜಯನಗರ ಹಾಗೂ ಗೋವಿಂದರಾಜನಗರದಲ್ಲಿ. ಡಿ ಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಅನುಮತಿ ಸಿಕ್ಕಿದ ಬೆನ್ನಲ್ಲೇ ಬೆಂಗಳೂರಿನ ನಾಗರಬಾವಿಯಲ್ಲಿ ಇರತಕ್ಕಂಥ ಅಜ್ಜಯ್ಯನ ಶಾಖಾ ಮಠಕ್ಕೆ ಆಗಮಿಸಿದ್ರು. ಈ ವೇಳೆ ರಸ್ತೆಗೆ ಅಡ್ಡಲಾಗಿ ನಿಂತ ಕಾರ್ಯಕರ್ತರು ಸಿಎಂ ಕಾರಿಗೆ ಮುತ್ತಿಗೆ ಹಾಕಲು ಯತ್ನ ಮಾಡಿದ್ರು. ಪರಿಸ್ಥಿತಿ ಗಂಭೀರವಾಗ್ತಿದ್ದಂತೆ ಸಿಎಂ ಕಾರು ಯೂಟರ್ನ್ ಹೊಡೆದು ಹಿಂತಿರುಗಿದ್ದು. ಆದರೂ ಕಾರ್ಯಕರ್ತರು ಕಾರಿನ ಹಿಂದೆ ಓಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾಗರಬಾವಿ ಸರ್ಕಲ್ ಹಾಗೂ ವಿಜಯನಗರ ಮುಖ್ಯ ರಸ್ತೆಯಲ್ಲಿ ಜಮಾಯಿಸಿದ ಕೃಷ್ಣಪ್ಪ ಬೆಂಬಲಿಗರು ಮತ್ತು ಮಹಿಳಾ ಕಾರ್ಯಕರ್ತೆಯರು ರಸ್ತೆ ಮಧ್ಯೆ ಕುಳಿತು ಮಲಗಿ ವಾಹನಗಳ ಸಂಚಾರವನ್ನ ಸಂಪೂರ್ಣ ತಡೆದರು. ರಸ್ತೆಗೆ ನುಗ್ಗಿದ್ದ ಪ್ರತಿಭಟನಾಕಾರರು ಟೈರ್ ಸುಟ್ಟು ಬೆಂಕಿ ಹಚ್ಚುವ ಮೂಲಕ ರಸ್ತೆ ತಡೆ ನಡೆಸಿದರು. ಪ್ರತಿಭಟನೆಯಿಂದಾಗಿ ಮೈಸೂರು ರಸ್ತೆಯಲ್ಲಿ ಸುಮಾರು 4 ಕಿಲೋಮೀಟರ್ಗೂ ಹೆಚ್ಚು ದೂರ ಸಾಗುವಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಹರಸಾಹಸ ಪಟ್ಟಿದ್ರು. ಯಾಕಂದ್ರೆ ಕೃಷ್ಣಪ್ಪ ಸೀನಿಯರ್, ಅವ್ರಿಗೆ ಅವಕಾಶ ಕೊಡಬೇಕಾಗಿತ್ತು. ಪ್ರಿಯಾ ಕೃಷ್ಣ ಕೂಡ 2009 ಇಂದ ಗೆದ್ಕೊಂಡು ಬಂದಾರೆ. 1, 2, 3, 4 ಬಾರಿ ಅವರು ಶಾಸಕರಾಗಿದ್ದಾರೆ. ಅವ್ರಿಗೂ ಅವಕಾಶ ಆಗ್ಲಿಲ್ಲ. ಸೊ ಹಾಗಾಗಿ ರಾಮಲಿಂಗಾರೆಡ್ಡಿ ಅವ್ರ ಮಗಳು ಸೋತ್ರು, ಅವ್ರ ಮಂತ್ರಿ. ಇಲ್ಲಿ ಸತೀಶ್ ಜಾರಕಿಹೊಳಿ MLA, ಅವ್ರ ಮಗಳು MP, ಅವ್ರ ಮಂತ್ರಿ. ಈಶ್ವರ್ ಖಂಡ್ರೆ ಮಂತ್ರಿ, ಅವ್ರ ಮಗ MP, ಅವ್ರ ಮನೆಗೆ ಕೊಟ್ಟರು. SS ಮಲ್ಲಿಕಾರ್ಜುನ್ ಮಗನ್ ಗೆಲ್ಸ ಅವ್ರು ಕೊಟ್ಟವ್ರು. ಯಾಕೆ ಕೃಷ್ಣಪ್ಪನವ್ರು ಕೊಡ್ಲಿಲ್ಲ?
ಅಂತ. ಇದೊಂಥರ ವಿಚಿತ್ರ ಕಾಂಗ್ರೆಸ್ ಅಲ್ಲಿ.